ಎಂಡೋಸಲ್ಫಾನ್ ಎಂಬ ವಿಷಕಾರಿ ಕೀಟನಾಶಕವನ್ನು ಗೀರು ಮರಗಳಿಗೆ ಸತತ ಸಿಂಪಡಿಸಿ ದೊಡ್ಡ ಜನ ಸಮುದಾಯವನ್ನು ಬಹುಕಾಲು ನಡುವಂತೆ ಮಾಡಿದ ಸರ್ಕಾರದ ಕುರುಡು ಕೆಲಸವನ್ನು ನ್ಯಾಯಾಲಯದ ಮುಖಾಂತರ ಪರಿಹಾರದ ಆದೇಶ ಪಡೆದು ದಶಕ ಕಳೆದರೂ ಉತ್ತರ ಕನ್ನಡದ ಎಲ್ಲ ಎಂಡೋಸಲ್ಫಾನ್ ಪೀಡಿತರಿಗೆ ನೆರವು ಕೊಡಿಸುವುದು ಮಾತ್ರ ಈವರೆಗೂ ಸಾಧ್ಯವಾಗಿಲ್ಲ. ಉತ್ತರ ಕನ್ನಡದಲ್ಲಿ 40 ವರ್ಷಗಳ ಹಿಂದೆ ಎಂಡೋಸಲ್ಫಾನ್ ಸಿಂಪರಣೆಯಿಂದಾಗಿ ಹುಟ್ಟಿದ ಅಂಗವಿಕಲ ಮಕ್ಕಳ ಸಂಖ್ಯೆ ಇನ್ನೂ ಮುಂದುವರೆದಿದೆ. ಇತ್ತೀಚಿನ ಸರ್ವೆಯಲ್ಲಿ ಹೊಸ ಪ್ರಕರಣಗಳು ಪತ್ತೆಯಾಗಿವೆ. 2ನೇ ಪೀಳಿಗೆಯಲ್ಲಿಯೂ ಈ ಸಮಸ್ಯೆ ಮುಂದುವರಿಯುವ ಆತಂಕವಿದೆ. ಬಲಿಪಶುಗಳಿಗೆ ಸೂಕ್ತ ಪರಿಹಾರ ಮತ್ತು ಭವಿಷ್ಯದಲ್ಲಿ ಇಂತಹ ದುರಂತಗಳನ್ನು ತಪ್ಪಿಸಲು ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ. ದಕ್ಷಿಣ ಕನ್ನಡದಲ್ಲಿ 3 ಬಾರಿ ಸಮೀಕ್ಷೆ ನಡೆಸಿ 8,000 ಜನರನ್ನು ಗುರುತಿಸಿ ಪರಿಹಾರ ನೀಡಲು ಆರಂಭವಾಗಿ ಹಲವು ವರ್ಷ ಕಳೆದವು. ಈಗ ಸಾರ್ವಜನಿಕ ಸಂಸ್ಥೆಗಳು ಅನಾಥ ಎಂಡೋಸಲ್ಫಾನ್ ಪೀಡಿತರಿಗೆ ಅಲ್ಲಿ ವಸತಿ ಆಸ್ಪತ್ರೆ ನಿರ್ಮಿಸಿವೆ. ಉತ್ತರ ಕನ್ನಡದಲ್ಲಿ ಒಮ್ಮೆ ಸಮೀಕ್ಷೆ ನಡೆದು 2,000 ಜನರನ್ನು ಗುರುತಿಸಿ ಪರಿಹಾರ ನೀಡಲಾಗುತ್ತಿದೆ. ದಶಕದ ನಂತರ ಮಂಕಾಳು ವೈದ್ಯರು ಸಚಿವರಾದ ಮೇಲೆ ಮುತುವರ್ಜಿ ವಹಿಸಿ 2ನೇ ಬಾರಿ ಸಮೀಕ್ಷೆಗೆ ಆದೇಶ ಮಾಡಿಸಿದ ಪ್ರಕಾರ ಹೊನ್ನಾವರ, ಕುಮಟಾ, ಅಂಕೋಲಾ, ಶಿರಸಿಗಳಲ್ಲಿ ಸಮೀಕ್ಷೆ ನಡೆದು 600ಕ್ಕೂ ಹೆಚ್ಚು ಜನರನ್ನು ಗುರುತಿಸಲಾಗಿದೆ. ಇವರಿಗೆ ಇನ್ನೂ ಪರಿಹಾರ ಆರಂಭವಾಗಿಲ್ಲ. ಭಟ್ಕಳದಲ್ಲಿ ಪುನಃ ಸಮೀಕ್ಷೆ ನಡೆಸಿ ಪರಿಹಾರ ಆರಂಭಿಸಲಾಗಿದೆ. ಉಳಿದ ತಾಲೂಕುಗಳಲ್ಲಿ ಮತ್ತು ಮೊದಲು ಸಮೀಕ್ಷೆ ಮಾಡಿದ್ದಲ್ಲಿ ಒಟ್ಟು ಬಾರಿ ಸಮೀಕ್ಷೆ ನಡೆಸಿ ಅವರಿಗೆ ಪರಿಹಾರ ಕೊಡಿಸುವ ಕಾರ್ಯ ಆಮೆಗತಿಯಲ್ಲಿ ನಡೆದಿದೆ. ಅಸಹಾಯಕರಿಗೆ ಮಂಕಿಯಲ್ಲಿ 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಬೇಕಾದ ಉಚಿತ ವಸತಿ ಆಸ್ಪತ್ರೆಗೆ ಇನ್ನೂ ಹಣ ಬಿಡುಗಡೆಯಾಗಿಲ್ಲ. ಎಂಡೋಸಲ್ಫಾನ್ ಪೀಡಿತರಿಗೆ ನೆರವು ಕೊಡಿಸಲು ಹಲವು ಬಾರಿ ಓಡಾಡಿದ ಡಾ. ರವೀಂದ್ರನಾಥ್ ಶಾನ್ಭಾಗ್ ಅಭಿಪ್ರಾಯದಂತೆ ಜಿಲ್ಲೆಯಲ್ಲಿ ಕನಿಷ್ಠ 8,000 ಜನ ಎಂಡೋಸಲ್ಫಾನ್ ಪೀಡಿತರಿದ್ದಾರೆ. ಅವರಿಗೆ ತುರ್ತು ನೆರವು ಸಿಗಬೇಕಾಗಿದೆ. ಸರ್ಕಾರ ಆಸಕ್ತಿ ವಹಿಸುತ್ತಿಲ್ಲ. ಸರ್ಕಾರಿ ವಿವಿಧ ಇಲಾಖೆ ಅಧಿಕಾರಿಗಳು ಒಟ್ಟಾಗಿ ಕೆಲಸ ಮಾಡದಿರುವ ಕಾರಣ ಎಂಡೋಸಲ್ಫಾನ್ ಪೀಡಿತರು ಸಾವಿನ ನಿರೀಕ್ಷೆಯಲ್ಲಿ ನರಳುತ್ತಿದ್ದಾರೆ. ವರ್ಷ ಹಿಂದಿನ ಘಟನೆಯಿಂದ ಸಾವಿರಾರು ಜನರು ಅಂಗವೈಕಲ್ಯಕ್ಕೊಳಗಾಗಿ ಜೀವನವನ್ನೇ ಹಾಸಿಗೆಯಲ್ಲಿ ಕಳೆಯುವಂತಾಗಿತ್ತು. ಸದ್ಯ ಎಂಡೋಸಲ್ಫಾನ್ ಪ್ರಕರಣ ಮತ್ತೆ ಪತ್ತೆಯಾಗಿದ್ದು, ಒಂದೊಮ್ಮೆ 2ನೇ ಪೀಳಿಗೆಗೆ ಮುಂದುವರೆದರೆ ಸಾಕಷ್ಟು ಜನರಿಗೆ ಸಮಸ್ಯೆಯಾಗಲಿದ್ದು, ಆರೋಗ್ಯ ಇಲಾಖೆ ಹಾಗೂ ಸರ್ಕಾರ 3ನೇ ಸಮೀಕ್ಷೆ ನಡೆಸಿ ಆದಷ್ಟು ಬೇಗ ಎಂಡೋಸಲ್ಫಾನ್ ಪೀಡಿತರನ್ನು ಗುರುತಿಸಿ ಪರಿಹಾರ ನೀಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.